ಇವ್ರಿಗೂ ಎಷ್ಟು ಚೆನ್ನಾಗಿ ಎಲ್ಲಿ ನಮ್ಮ ಅತ್ತೆ ತೋರ್ಸೋಣ. ಹಾ ವಾಕ್ ಹೋಗಿ ಬರೋಣ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಹೋಪ್ ಎವ್ರಿಬಡಿ ಆರ್ ಡೂಯಿಂಗ್ ವೆಲ್. ನಾವಂತೂ ವೆಕೇಶನ್ ಊರಲ್ಲಿ ಎಂಜಾಯ್ ಮಾಡ್ತಾ ಇದೀವಿ. ಇವತ್ತಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾವಿವತ್ತು ನಮ್ಮ ಅಣ್ಣಂದ್ರ ಮನೆಗೆ ಬಂದಿದೀವಿ. ಇಲ್ಲೊಬ್ರು ಪುಟಾಣಿದು ಬರ್ಡೇ ಇತ್ತು, ಅದಕ್ಕೋಸ್ಕರ ಬಂದ್ವಿ. ಸುಮಾರು ವರ್ಷ ಆದ್ಮೇಲೆ ನಾನು ಈ ಊರಿಗೆ ಬಂದಿದ್ದು. ನನ್ನ ಹಸ್ಬೆಂಡ್ ಹಾಗೂ ಮಗಳಿಗೆ ಹಳ್ಳಿ ವಾತಾವರಣ ಎಲ್ಲ ಹೇಗಿರುತ್ತೆ ತೋರ್ಸೋಣ ಅಂತಾನೆ ಕರ್ಕೊಂಡ್ ಬಂದೆ. ಅವರಿಗೆಲ್ಲ ತುಂಬಾನೇ ಇಷ್ಟ ಆಯ್ತು. ಚಿಕ್ಕವಳಿದ್ದಾಗ ಈ ಊರಿಗೆ ವಾರಾನ್ಗಟ್ಲೆ ಬಂದು ಸ್ಟೇ ಮಾಡ್ಕೊಂಡು ಹೋಗ್ತಿದ್ವಿ. ನನ್ನ ಚೈಲ್ಡ್ಹುಡ್ ಡೇಸ್ ಮತ್ತೆ ನೆನಪಾಯ್ತು. ಎಷ್ಟು ಎಂಜಾಯ್ ಮಾಡ್ತಿದ್ವಿ ಅಂತ ಹೇಳಿದ್ಕೆ ಹಸ್ಬೆಂಡ್ ಕೂಡ ಖುಷಿ ಆದ್ರು. ಇಲ್ಲಿ 3 ಜನ ಅಣ್ಣಂದ್ರು, ಮನೆ ತುಂಬಾ ಮಕ್ಕಳು, ದೊಡ್ಡಣ್ಣಂಗೆ ಮೊಮ್ಮಕ್ಳು ಕೂಡ ಇದ್ದಾರೆ. ಸೊ ಇಲ್ಲೊಬ್ರು ಹೊಸ ಬೇಬಿ ಜಸ್ಟ್ ಹುಟ್ಟಿ 1 ತಿಂಗಳಾಗಿದೆ. ಬೇಬಿಗೆ ಹೊಸ ಬಟ್ಟೆ ಕೊಟ್ಟು ಆಟ ಆಡ್ಸ್ಕೊಂಡ್ ಬಂದ್ವಿ. ಸಂಬಂಧದಲ್ಲಿ ನೋಡಿದ್ರೆ ನನಗೆ ಮೊಮ್ಮಗಳು, ಅದನ್ನೇ ಹೇಳ್ಕೊಂಡ್ ನಗ್ತಾ ಇದ್ವಿ. ಕುತ್ಕೋಬೇಕು ಫಸ್ಟ್ ಆಯ್ತಾ? ತಂಗಿ ಆಡ್ಸಿದ್ರೆ ಇನ್ನು ಪಾಪು ಬೇರೆ ಪಾಪು ಎತ್ಕೊಂಡ ತಕ್ಷಣ ನಮ್ ಪುಟಾಣಿ ನನ್ನ ನೋಡಿ ಅಳ್ತಾ ಇದ್ರು. ಮಕ್ಳಿಗೆ ಎಷ್ಟು ಬೇಗ ಎಲ್ಲನೂ ಅರ್ಥ ಆಗುತ್ತೆ ಅಂತ ನೋಡಿ ಆಶ್ಚರ್ಯ ಆಗ್ತಿತ್ತು. ಕೂದಲು ನೋಡಿ, ಇವ್ರಿಗೂ ಎಷ್ಟು ಚೆನ್ನಾಗಿ ಎಲ್ಲ 26 ಮಾಡೆಲ್ಗಳೆಲ್ಲ ಕೂದಲು ಚೆನ್ನಾಗಿ ಬಂದಿದೆ. ಪಾಪು ನಮ್ ದೊಡ್ಡಮ್ಮ ಇಬ್ರು ಇವಾಗಿಲ್ಲ. ಫೋಟೋ ನೋಡಿದ್ರೆ ಬೇಜಾರ್ ಅನ್ಸ್ತಿತ್ತು. ತುಂಬಾ ಪ್ರೀತಿಯಿಂದ ನೋಡ್ಕೊಳ್ಳೋರು. ನಮ್ಗಂತೂ ಅಮ್ಮನ್ ಕಂಡ್ರಂತೂ ತುಂಬಾ ಇಷ್ಟ. ಈ ಊರು ಬಿಕ್ಕೋಡ್ ಹತ್ರ ಇಂಟಿ ತೊಳಲು ಅನ್ನೋ ಹಳ್ಳಿ. ಸ್ವಲ್ಪ ದಿನದ ಹಿಂದೆ ಆನೆಗಳ ಕಾಟ ಕೂಡ ಜಾಸ್ತಿ ಇತ್ತು ಅಂತ ಹೇಳ್ತಿದ್ರು. ಈ ಮನೆ ಹತ್ರನೂ ಆನೆ ಬಂದು ನೈಟ್ ಅಲ್ಲಿ ನೀರ್ ಕುಡ್ಕೊಂಡು ಹೋಗಿತ್ತಂತೆ. ಅದೆಲ್ಲ ಸ್ಟೋರಿಗಳು ಶ್ರೀಶಾಗ್ ಹೇಳಿ ಹೆದರ್ಸ್ತಿದ್ವಿ. ಯಾವ ಟೈಮಲ್ಲಿ ಬೇಕಾದ್ರೂ ಆನೆ ಬರ್ಬೋದು ಅಂತ ಹೇಳಿ ಅವ್ರಿಗೆ ಕಾಡಿಸ್ತಿದ್ವಿ. ಊರ್ ತುಂಬಾ ಬರೀ ತೋಟನೇ ಇದೆ. ತೋಟದ ಮಧ್ಯೆ ಮನೆಗಳಿರೋದ್ರಿಂದ ಆರಾಮಾಗಿ ಆನೆಗಳು ಮನೆ ಮುಂದೆನೆ ಓಡಾಡಿದಾವೆ. ಇನ್ನು ನನ್ನ ಹಸ್ಬೆಂಡ್ ಹಲಸಿನಕಾಯಿ ಇದೆಯಾ ಅಂತ ಕೇಳಿದ್ರು ಅಂತ ನಮ್ಮಪ್ಪ ಎಲ್ಲಾ ಮರಗಳನ್ನೂ ಹುಡ್ಕಾಡ್ತಿದ್ದಾರೆ. ಏನೋ ಅವ್ರ ಮನೇಲಿ ಇದೆ, ಬಾ ಪಾಲಾಕ್ಷ. ನಿಮ್ ಫ್ರೆಂಡ್ ಅವ್ರ ಮನೆಗೆ. ಆ ಊರಲ್ಲಿ ಅಪ್ಪಾಜಿ ಫ್ರೆಂಡ್ ಕೂಡ ಇದ್ದಾರೆ, ಅವ್ರ ಮನೆಗೆ ಕೂಡ ಬಂದ್ವಿ. ಇಲ್ಲಿಗೆ ಬಂದಿದ್ದು ಈ ಪಾಪು ಬರ್ಡೇಗಂತ. ಬರ್ಡೇ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಊರ್ ಕಡೆ ಹೊರಡೋಣ ಅಂತ ರೆಡಿ ಆಗ್ತಿದ್ವಿ. ಕೊನೆಗೆ ನಮ್ಮ ಅಣ್ಣ ಬಿಡಂಗಿಲ್ಲ, ಉಳ್ಕೊಂಡೇ ಹೋಗ್ಬೇಕು ಅಂತ ಫೋರ್ಸ್ ಮಾಡ್ತಿದ್ರು. ಹೊಸ ಹೆಸರಿಟ್ಟಿದ್ದೆ. ನನಗೂ ಇರ್ಬೇಕು ಅಂತ ಆಸೆ, ಬಟ್ ಪುಟಾಣಿ ಇಟ್ಕೊಂಡು ಸದ್ಯಕ್ಕೆ ಎಲ್ಲೂ ಸ್ಟೇ ಮಾಡೋದ್ ಕಷ್ಟ. ನಮ್ಮನ್ನ ಅಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ಳೋವಾಗ ಇರಲ್ಲ ಅಂತ ಹೇಳಕ್ ಮನ್ಸೇ ಬರಲ್ಲ. ಬಟ್ ಏನು ಮಾಡಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳಿ ಹೊರಟ್ವಿ. ಸೊಂಡ್ಲಿರೋದಂತೆ. ಹಾಯ್ ಅಂತಾರ ಅದಕ್ಕೆ. ಮತ್ತೆ ಏನ್ ಮಾತಾಡ್ಸ್ಬೇಕು? ಮುಟ್ಬೋದು, ನಿಧಾನಕ್ಕೆ ಮುಟ್ಬೇಕು. ಮುಟ್ಟು ನೀನು ಶಿಷ್ಯ. ಏನು ಮಾಡಲ್ಲ, ಮುಟ್ಟು. ಏನು ಆಗಲ್ಲ, ಮುಟ್ಟು. ರಿಯಲ್ ಆಗಿ. ಅಲ್ಲೋಡಲ್ಲಿ ಲವಣ್ ಮುಟ್ಟಿ, ಲವಣ್ಣ. ಎಷ್ಟೋ ವರ್ಷಗಳಾದ್ಮೇಲೆ ಎಲ್ರೂ ಈ ರೀತಿ ಒಟ್ಟಾಗಿ ನೋಡಿ ತುಂಬಾ ಖುಷಿ ಆಯ್ತು. ನಮ್ಮ ಈ ವಿಡಿಯೋ ನಿಮ್ಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.
ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.